ನಮ್ಮ ಜನನೇ ಕನ್ನಡ ಮಾತಾಡಲಿಲ್ಲ ಅಂದರೆ ಕನ್ನಡ ಹೇಗೆ ಬೆಳೆಯುತ್ತೆ ನೀವೇ ಆನ್ಸರ್ ಮಾಡಿರಿ. ಇವತ್ತು ಮಾರ್ನಿಂಗ್ ನಾನು ಊರಿಂದ ಬಂದೆ. 3 ದಿನದ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ, ನನಗೆ ಸಪೋರ್ಟ್ ಮಾಡಿರಿ ಅಂತಂದು. ಕನ್ನಡ ಕಂಟೆಂಟ್ ಕೊಡೋ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೆ. ಸೊ ನನಗಂತೂ ಬಂದಿರೋದೊಂದು 3 ದಿನದ ಒಳಗಡೆ 3,000ಕ್ಕಿಂತ ಹೆಚ್ಚು ಫಾಲೋವರ್ಸ್ ನನ್ನ ಅಕೌಂಟಿಗೆ ಬಂದಿದ್ದಾರೆ. ಸೊ ನಂಗೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಈ ಥರ ನನಗೂ ಸಪೋರ್ಟ್ ಮಾಡಿ, ನಾನು ಹೊಸ ಕಂಟೆಂಟ್ ಕೊಡ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್. ನನಗೆ ಕಮೆಂಟ್ಸ್ ಬರ್ತಾಯಿತ್ತು ಕನ್ನಡ 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 ಅಂತ. ನಿಮಗೆ ಇನ್ನೊಂದು ಹೇಳ್ತೀನಿ, ಬೆಂಗಳೂರಲ್ಲಿ ಕನ್ನಡ ಮಾತಾಡಿದ್ರೆ ಕೆಲಸ ಕೊಡಲ್ಲ ಗುರು, 100% ಇದು. ನೀವು ಬೇಕಿದ್ರೆ ಬಂದು ನೋಡಿಬಿಡ್ರಿ, ಬೆಂಗಳೂರಲ್ಲಿ ಕನ್ನಡ ಮಾತಾಡಿದ್ರೆ ಕೆಲಸ ಕೊಡಲ್ಲ. ನೀವು ಅಪರೂಪಕ್ಕೆ ಹಿಂದಿ ಮಾತಾಡ್ಬಿಟ್ರೂ ನಿಮ್ಗೆ ಕೆಲಸ ಕೊಡ್ತಾರೆ. ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಬೆಂಗಳೂರಲ್ಲಿ ಜನ ಹೆಂಗಿದ್ದಾರೆ ಅಂತಂದರೆ, ಕನ್ನಡ ಗೊತ್ತಿದ್ರೂ ಕನ್ನಡ ಮಾತಾಡಲ್ಲ. ಸುಮ್ಮನೆ ನವಂಬರ್ 1ಗೆ ಅವಾಗಷ್ಟೇ ಎಲ್ಲರೂ ಬಾಯಲ್ಲಿ ಕನ್ನಡ ಬಂದುಬಿಡುತ್ತೆ. ಅದು ತಾತ್ಕಾಲಿಕ. ಕನ್ನಡ ಲ್ಯಾಂಗ್ವೇಜ್ನ ಓನ್ಲಿ ದುಡ್ಡು ಮತ್ತು ಬೆಳೆಯೋಗೋಸ್ಕರ ಮಾತ್ರ ಯೂಸ್ ಮಾಡ್ತಾರೆ. ಯಾರು ಅವ್ರ ಮನೇಲಿ ಕನ್ನಡ ಮಾತಾಡಲ್ಲ ಇತ್ತೀಚೆಗೆ. ನೋಡಿರಿ ಬೇಕಿದ್ರೆ ನೀವು ಎಷ್ಟೋ ಜನ ಬೆಳೆದವ್ರನ್ನ ನೋಡಿರಿ, ಅವ್ರ ಮನೇಲಿ ಅವರು ಕನ್ನಡ ಮಾತಾಡೋದು ಕಡಿಮೆ. ಬೇರೆ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ. ಬಟ್ ಕನ್ನಡ ಮಾತಾಡೋದು ಕಡಿಮೆ. ನಮ್ಮ ಜನನೇ ಕನ್ನಡ ಮಾತಾಡಲಿಲ್ಲ ಅಂದರೆ ಕನ್ನಡ ಹೇಗೆ ಬೆಳೆಯುತ್ತೆ ನೀವೇ ಆನ್ಸರ್ ಮಾಡಿರಿ. ಏನಂದರೆ ನಿಮಗೆ ಡಿಗ್ರಿ ಬೇಕಿದ್ರೆ ಮಾಮೂಲಿ ಡಿಗ್ರಿ ಅಲ್ಲೇ ಊರ ಸೈಡೇ ಮುಗಿಸ್ಕೊಂಬಿಡ್ರಿ, ಯಾವುದಾದ್ರೂ ಒಂದು ಡಿಗ್ರಿ. ಬಟ್ ಈ BE ಮಾಡಿ MBBS ಮಾಡಿ ನಾನು ಕೆಲಸ ನೋಡ್ತೀನಿ, ಅದೆಲ್ಲ ನೋಡ್ತೀನಿ, ಇದೆಲ್ಲ ವೇಸ್ಟು. ಆ್ಯಕ್ಚುಲಿ 8-10 ಲಕ್ಷ ರೂಪಾಯಿ ವೇಸ್ಟ್ ಆಗುತ್ತೆ ಹೊರತು ಕೆಲಸನೂ ಅಷ್ಟಕ್ಕಷ್ಟೇ. ಕೆಲಸನೂ ಸಿಗೋದು ಕಷ್ಟ, ಸಿಕ್ಕ ಮೇಲೆ ಮಾಡೋದು ಕಷ್ಟ. ನಮಗೆ ಅನ್ಕೋತೀವಿ ಅಷ್ಟೇ ನಾವು, ಡಿಗ್ರಿ ಮುಗಿಸ್ಬಿಟ್ಟು ಬೇರೆಯವ್ರು ನೋಡಿಬಿಟ್ಟು. ಕನ್ನಡದಿಂದ ನೀನು ಬಂದಿದ್ದೆ ಅಂದರೆ ನೀನು ಕೆಲಸ ಸಿಗೋದು ಕಷ್ಟ. ಇಂಗ್ಲೀಷ್ ಮೀಡಿಯಮಿಂದ ಬಂದಿದ್ದರೆ ನೀನು ಮಾತಾಡ್ಬಿಟ್ಟು ಕೆಲಸ ಗೀಟಿಸ್ಕೋತೀಯ, ಕೆಲಸ ಕೊಡ್ತಾರೆ. ಬಂದಿದ್ದೆ ಗಾಡಿ ತೊಗೊಂಬಂದ್ಬಿಟ್ಟು ಫ್ಯೂಲು ಪ್ಲಸ್ ಏರ್ ಹಾಕ್ಸ್ಕೋಗೋಸ್ಕರ ತೊಗೊಂಬಂದಿದ್ದೀನಿ ಇವಾಗ. ಇಲ್ಲೇ ಇರೋದು ಫ್ಯೂಲ್ ಪಂಪು. ಪೆಟ್ರೋಲ್ ಪಂಪಲ್ಲಿ ಯಾವಾಗಲೂ ಬಂದ್ರಿ ಡೆನ್ಸಿಟಿ ಚೆಕ್ ಮಾಡಿಬಿಟ್ಟೆ ಪೆಟ್ರೋಲ್ ಹಾಕೋಬೇಕು. ಇದು ಮಾತ್ರ ನೆನಪಿಟ್ಕೊಳ್ರಿ. ಇದನ್ನು ಪದೇ ಹೇಳೋಕ್ಕಾಗಲ್ಲ, ಎಲ್ಲರೂ ಹೇಳ್ತಿರ್ತಾರೆ ಫ್ರಾಡ್ ಆಗ್ತಾ ಇರುತ್ತೆ ಅಂತ. ಡನ್. ನೈಟ್ರೋಜನ್ ಬ್ರೋ, ನೈಟ್ರೋಜನ್ ಇಲ್ಲ. ನೈಟ್ರೋಜನ್ ಹಾಕೋದ್ರಿಂದ ಏನಾಗುತ್ತೆ, ನಿಮ್ಮ ಫ್ಯೂಲ್ ಎಫಿಷಿಯನ್ಸಿ, ಆಮೇಲೆ ಗಾಡಿ ಮೈಲೇಜ್ ಜಾಸ್ತಿ ಆಗುತ್ತೆ, ಪ್ಲಸ್ ಟೈರ್ ಲೈಫ್ ಸೈಕಲ್ ಜಾಸ್ತಿ. ಆಮೇಲೆ ರಿಮ್ ಹಿಂದ್ಗಡೆ ಒಂದು ಪೇಂಟಿಂಗ್ ಮಾಡಿರ್ತಾರಲ್ಲ, ಅದಕ್ಕೆ ಕೂಡ ಸ್ವಲ್ಪನೂ ಪ್ರಾಬ್ಲಮ್ ಆಗೋಲ್ಲ. ವೇಟ್ ಕಡಿಮೆ ಇರುತ್ತೆ ನೈಟ್ರೋಜನ್ನು. ಆಮೇಲೆ ಹೀಟ್ ಆಗೋಲ್ಲ, ಟೈರ್ ಹೀಟ್ ಆಗೋಲ್ಲ. ಆ್ಯಕ್ಚುಲಿ ನೈಟ್ರೋಜನ್ ಹೆಂಗಿರುತ್ತೆ ಅಂದರೆ, ಸ್ವಲ್ಪ ನೀವು ನೆರಳಲ್ಲಿ ಹೋದ ತಕ್ಷಣ ಫುಲ್ ಟಯರೆಲ್ಲ ಕೂಲ್ ಆಗುತ್ತೆ ಏರೋದು. ಸೊ ಅದಕ್ಕೆ ಹೇಳೋದು ನೈಟ್ರೋಜನ್ ಹಾಕೊಳ್ರಿ ಅಂತ. ಫಸ್ಟು ಕನ್ನಡಿಗರಾಗಿ ಕನ್ನಡ ನಾವೇ ಮಾತಾಡಲಿಲ್ಲ, ನಮ್ಮ ಭಾಷೆ ಬಗ್ಗೆ ನಾವೇ ಹೇಳಲಿಲ್ಲ ಅಂದರೆ, ಸೊ ನಾವು ಉಳಿಸಿ ಒಂದು 4 ಜನ ಅಂದು ಉಪಯೋಗ ಇಲ್ಲ. ನನಗಂತೂ ಒಂದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಗುರು. ಏನಂದರೆ, ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿದ್ದೀನಿ ಅನ್ನೋದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಮ್ಮ ಸೈಡು, ನಮ್ಮ ಹುಬ್ಬಳ್ಳಿ ಸೈಡ್ ಆಗಲಿ, ನಾವು ಇನ್ನೂ ಅದನ್ನು ಕನ್ನಡನ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾರ್ತ್ ಕರ್ನಾಟಕದಲ್ಲಿ, ಸೌತಲ್ಲೇ ಸ್ವಲ್ಪ ಪ್ರಾಬ್ಲಮ್ಮು ಕನ್ನಡದು. ಮಾತಾಡೋರು ಮಾತಾಡ್ತಾರೆ ಮನಸ್ಸು ಬಿಚ್ಚಿ, ಬಟ್ ಪ್ರಾಬ್ಲಮ್ ಇದೇ ಇರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ. ಸೊ ಇಲ್ಲಿಗೆ ನಾನು ಲಾಗ್ನ ಕ್ಲೋಸ್ ಮಾಡ್ತೀನಿ ಇವತ್ತಿಂದು. ಬಾಯ್.